ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಅಂಡಮಾನ್ ಸೀರೀಸ್ ನ ಡೇ 4 ವ್ಲಾಗ್. ಟೈಮ್ ಈಗ ಸುಮಾರು ಒಂದ್ 4:30-5 ಗಂಟೆ ಹಂಗಾಗಿರತ್ತೆ. ಇಷ್ಟು ಬೆಳಗ್ಗೆ ರೆಡಿಯಾಗಿ ನಾವ್ ಎಲ್ಲಿ ಹೋಗ್ತಿದೀವಪ್ಪ ಅಂತ ಅಂದ್ರೆ ಆ ಕಾಲಾಪತ್ತರ್ ಬೀಚ್ ಅಂತ ಇದೆ, ಅಲ್ಲಿಗೆ ಹೊರಟಿದೀವಿ ಸನ್ರೈಸ್ಗೆ ಅಂತ. ನಿನ್ನೆ ನಾವು ಡೇ 3 ವ್ಲಾಗ್ ನೋಡಿಲ್ಲ ಅಂದ್ರೆ ನೋಡಿ, ನಾವು ರಾಧಾನಗರ್ ಬೀಚ್ ಹೋಗಿದ್ವಲ್ಲ, ಅಲ್ಲಿ ತುಂಬಾ ಜನ ಫೋಟೋಗ್ರಾಫರ್ಸ್ ಇದ್ರು. ನಾವು ಹೆಂಗೋ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ವಿಚಾರಿಸಿದ್ರು. ಹಂಗೆ ಅವ್ರ ಹತ್ರನೂ ಪ್ಯಾಕೇಜಸ್ ಇರುತ್ತೆ. ನೀವ್ ಎಷ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀರಾ, ಎಷ್ಟು ಫೋಟೋಸ್ ಬೇಕು, ವಿಡಿಯೋಸ್ ಬೇಕಾ, ಅದ್ರ ಮೇಲೆ ಡಿಪೆಂಡ್ ಪ್ರೈಸಿಂಗ್ ಇರುತ್ತೆ. ಸೊ ನಾವು ಮಿನಿಮಮ್ ಪ್ಯಾಕೇಜ್ ತಗೊಂಡಿದ್ದು, ಯಾಕಂದ್ರೆ ನಮ್ಗೆ ತುಂಬಾ ಫೋಟೋಸ್ ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಅದೇ ಕಾಸ್ಟ್ಯೂಮ್ ಅಲ್ಲಿ ಎಷ್ಟು ಫೋಟೋಸ್ ಅಂತ ಇಟ್ಕೊಳ್ಳೋದು ಅಂದ್ಬಿಟ್ಟು ನಾವ್ 2 ಕಾಸ್ಟ್ಯೂಮ್ ನಲ್ಲಿ ತಗೊಂಡ್ವಿ. ಓಕೆ ಓಕೆ ಆಗಿತ್ತು. ಅಂದ್ರೆ ಆ ಕೊಟ್ಟಿರೋ ಪ್ರೈಸ್ಗೆ ಫೋಟೋಸ್ ಚೆನ್ನಾಗೇ ಇದೆ ಅಂತ ಅನ್ನಿಸ್ತು ನನ್ಗೆ. ಇಲ್ಲಿ ಬಂದಿದ್ದಾರೆ ನೋಡಿ ಫೋಟೋಗ್ರಾಫರು. ಪಾಪ ಅವ್ರು ಹೇಳಿದ ಟೈಮ್ ಕರೆಕ್ಟ್ ಆಗಿ ಬಂದಿದ್ರು, ನಾವು ಕರೆಕ್ಟ್ ಆಗಿ ಹೋಗಿದ್ವಿ. ಸೊ ತುಂಬಾ ಜನ ಅಲ್ಲೆಲ್ಲ ನಿಂತಿರೋರು ಯಾರು ಸನ್ರೈಸ್ ನೋಡಕ್ ಬಂದಿಲ್ಲ. ಸುಮಾರು ಜನ ಎಲ್ಲ ಫೋಟೋಗೆ ಅಂತಾನೆ ಬಂದಿರೋದು. ನಾವು ಹಂಗೆ ಫೋಟೋ ಸೆಷನ್ ಮಾಡ್ಕೊಂಡು ಅವ್ರ ಹತ್ರ ರಾ ಫೋಟೋಸ್ ಎಲ್ಲ ಸೆಂಡ್ ಮಾಡ್ಕೊಂಡು, ಎಡಿಟ್ ಮಾಡಿ ಆಮೇಲೆ ಸೆಂಡ್ ಮಾಡ್ತೀವಿ ಅಂದ್ರು. ರಾ ಫೋಟೋಸ್ ಸೆಂಡ್ ಮಾಡ್ಕೊಂಡು ಹೊರಟ್ವಿ. ಫೋಟೋ ಶೂಟ್ ವ್ಲಾಗ್ ಮಾಡಕ್ ಆಗಿಲ್ಲ, ಮರ್ತೋಯ್ತು. ಅದಕ್ಕೇನೆ ನಾನು ಕೆಲವೊಂದು ಫೋಟೋಸ್ ನ ಇಲ್ಲಿ ಹಾಕಿದೀನಿ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ನನ್ಗೆ ತಿಳಿಸಿ. ಫೋಟೋಶೂಟ್ ಮುಗಿಸ್ಕೊಂಡು ಕಾಲಾಪತ್ತರ್ ಬೀಚ್ ಇಂದ ಹೋಟೆಲ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ತಿಂಡಿ ತಿಂದು ನಾವೀಗ ಹ್ಯಾವ್ಲಾಕ್ ಇಂದ ನೀಲ್ ಐಲ್ಯಾಂಡ್ ಹೊರಟಿದೀವಿ. ಸೊ ನಂದು ಫೆರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂಡಮಾನ್ ಅಲ್ಲಿ ಅಂತ ಡೇ 2 ವ್ಲಾಗ್ ಅಲ್ಲಿ ಹಾಕಿದೀನಿ. ನೋಡಿಲ್ಲ ಅಂತ ಅಂದ್ರೆ ನೋಡ್ಕೊಂಡ್ ಬನ್ನಿ. ನಮ್ಗೆ ಇಲ್ಲೂನು ಸೇಮ್ ಎಕ್ಸ್ಪೀರಿಯನ್ಸೇ ಆಗಿರೋದು. ಅದಕ್ಕೆ ನಾನು ಇನ್ನೂ ಡೀಟೇಲ್ ಆಗಿ ಹೇಳಕ್ ಹೋಗಿಲ್ಲ ಈ ವ್ಲಾಗ್ ಅಲ್ಲಿ. ಕಾಲಾಪತ್ತರ್ ಬೀಚ್ ಅಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ತಿಂಡಿ ತಿಂದು ಇವಾಗ ಫೆರಿಯಲ್ಲಿ ಹ್ಯಾವ್ಲಾಕ್ ಇಂದ ನೀಲ್ ಐಲ್ಯಾಂಡ್ಗೆ ಹೊರಟಿದೀವಿ. ಸೊ ನಾನು ಫೆರಿ ಎಕ್ಸ್ಪೀರಿಯನ್ಸ್ ನಾನು ಇಲ್ಲಿ ಡೀಟೇಲ್ ಆಗಿ ಹೇಳೋದಕ್ ಹೋಗಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಡೇ 2 ವ್ಲಾಗ್ ಅಲ್ಲಿ ಹೇಳಿದೀನಿ ಇನ್ ಡೀಟೇಲ್ ಫೆರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೆಲ್ಲ. ಆ ವ್ಲಾಗ್ ನೋಡಿಲ್ಲ ಅಂತ ಅಂದ್ರೆ ಪ್ಲೀಸ್ ದಯವಿಟ್ಟು ಹೋಗಿ ನೋಡಿ. ನಾವು ಇವಾಗ ನೀಲ್ ಐಲ್ಯಾಂಡ್ ಹಾರ್ಬರ್ ಅಲ್ಲಿ ಬಂದು ರೀಚ್ ಆಗಿದ್ದೀವಿ. ಸೊ ನಾವು ಇಲ್ಲಿಂದ ಹೋಗಿ ಅಲ್ಲಿ ಅಸೆಂಬ್ಲಿ ಪಾಯಿಂಟ್ ಅಂತ ಇರುತ್ತೆ, ಅಲ್ಲಿ ಹೋಗಿ ವೇಟ್ ಮಾಡ್ಬೇಕು. ನಮ್ಮ ಟೂರ್ ಗೈಡ್ ಬಂದು ನಮ್ಗೆ ಡ್ರೈವರ್ ಅಲೋಕೇಟ್ ಮಾಡ್ತಾರೆ, ಇನ್ಸ್ಟ್ರಕ್ಟರ್ ಅಲೋಕೇಟ್ ಮಾಡ್ತಾರೆ, ಹೋಟೆಲ್ ಕೂಡ ಹೇಳ್ತಾರೆ, ಹೋಟೆಲ್ ಡೀಟೇಲ್ಸ್ ಎಲ್ಲ. ಸೊ ಅಲ್ಲಿ ಯಾರ್ಯಾರು ಪ್ಯಾಕೇಜ್ ಇಂದ ಹೋಗಿರ್ತಾರೆ ಅವರೆಲ್ಲ ಅಲ್ಲೇ ಅಸೆಂಬಲ್ ಆಗಿರ್ತಾರೆ. ಡಿಫ್ರೆಂಟ್ ಕಂಪನಿಯವ್ರ ಪ್ಯಾಕೇಜಸ್ ಅಲ್ಲಿ ಗ್ರೂಪ್ಸ್ ಅಲ್ಲಿ ನಿಂತಿರತ್ತೆ. ನಮ್ ಡ್ರೈವರ್ ಸ್ವಲ್ಪ ಬರಕ್ ಲೇಟ್ ಆಗುತ್ತೆ ಅಂತ ಅಂದ್ರು. ಸರಿ, ಅಷ್ಟ್ರಲ್ಲಿ ಎಳ್ನೀರ್ ಕುಡಿಯೋಣ, ತುಂಬಾ ಬಿಸಿಲಿದೆ ಅಂತ ಅನ್ಬಿಟ್ಟು ನನ್ನ ಹಸ್ಬೆಂಡ್ ಎಳ್ನೀರ್ ತಂದ್ಕೊಟ್ರು. ಅವರು ಕುಡ್ದು ನಾನು ಕುಡಿದ್ವಿ. ಹಂಗೆ ಸುತ್ತಮುತ್ತ ಜಾಗ ಎಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ. ಸೊ ಈ ಎಳ್ನೀರ್ ಅಂಗಡಿ ಇದೆಯಲ್ಲ, ಹಿಂದೆಗಡೆ ಒಂದ್ ಬಿಲ್ಡಿಂಗ್ ಕಾಣುತ್ತೆ ಈಗ ಇದೆ, ಅದು ದೇವಸ್ಥಾನ. ಇಲ್ಲೆಲ್ಲ ದೇವಸ್ಥಾನಗಳು ಚಿಕ್ಕದಾಗಿರುತ್ತೆ, ಬಟ್ ಚೆನ್ನಾಗಂತ ಅನ್ಸುತ್ತೆ. ಸೊ ಇದಾದ್ಮೇಲೆ ಹೋಟೆಲ್ಗೆ ಹೋಗೋಣ. ನಮ್ ಡ್ರೈವರ್ ಅಷ್ಟ್ರಲ್ಲಿ ಬಂದ್ರು, ಹೋಗೋಣ ಬನ್ನಿ. ಹೋಟೆಲ್ ರೀಚ್ ಆಗಿದ್ದೀವಿ. ಚೆಕ್ ಇನ್ ಪ್ರಾಸೆಸ್ ಏನೇನಿರುತ್ತೆ ಅದೆಲ್ಲ ನನ್ನ ಹಸ್ಬೆಂಡ್ ನೋಡ್ಕೊತಿದ್ದಾರೆ. ಆ ಗ್ಯಾಪ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬೇರೆ ಹೋಟೆಲ್ ನಾವು ಇಷ್ಟು ದಿನ ಇದ್ದಿದ್ದ ಹೋಟೆಲ್ಗೆ ಕಂಪೇರ್ ಮಾಡಿದ್ರೆ ಈ ಹೋಟೆಲ್ ಹೊರಗಡೆ ನಂಗೆ ತುಂಬಾ ದೊಡ್ಡದು ಅಂತ ಅನಿಸ್ತು. ಮತ್ತೆ ಗ್ರೀನರೀಸ್ ಜಾಸ್ತಿ ಇದೆ, ಆಚೆಗಡೆ ಓಡಾಡಕ್ ತುಂಬಾ ಜಾಗ ಇದೆ. ಅದೆಲ್ಲ ಸಿಟಿ ಒಳಗಡೆ ಇದ್ದಿದ್ರಿಂದ ಮೋಸ್ಟ್ಲಿ ಕಾಂಪ್ಯಾಕ್ಟ್ ಆಗಿತ್ತು ಹೊರಗಡೆ ಅನ್ಸುತ್ತೆ. ರೂಮ್ ಒಳಗಡೆ ಆಲ್ಮೋಸ್ಟ್ ಎಲ್ಲಾ ಕಡೆ ಸೇಮ್. ಇವಾಗ ನಾವು ರೂಮ್ ಕಡೆ ಹೊರಟಿದೀವಿ. ಸೊ ಇಲ್ಲಿಂದ ನಾವ್ ಎಲ್ಲೂ ಹೋಗಲ್ಲ. ಯಾಕೆ ಅಂತಂದ್ರೆ ನಾವು ಟ್ರಾವೆಲಿಂಗ್ ಅಲ್ಲೇ ಡೇ ಮುಗ್ದೋಗಿದೆ. ಯಾವಾಗ ಫೆರಿಯಲ್ಲಿ ಟ್ರಾವೆಲ್ ಮಾಡ್ತೀವೋ ಅವತ್ತು ಐಟಿನರಿ ಏನೂ ಇರೋದಿಲ್ಲ.
ಸೊ ಇಲ್ಲಿ ಇವತ್ತು ರಿಲ್ಯಾಕ್ಸ್ ಮಾಡಿ ಊಟ ತಿಂಡಿ ಮಾಡಿ ನೆಕ್ಸ್ಟ್ ಡೇ ಏನಿರುತ್ತೋ ಅದನ್ನ ನೋಡೋದು ಅಷ್ಟೇನೆ. ಈ ಗ್ಯಾಪ್ ಅಲ್ಲಿ ನಾನು ನಿಮ್ಗೆ ರೂಮ್ ಟೂರ್ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ರೂಮ್ ಸ್ಪೆಷಾಲಿಟಿ ಏನಂದ್ರೆ ಎಲ್ಲ ವುಡ್ ವರ್ಕ್ ಮಾಡ್ಸಿದಾರೆ, ಅದೊಂಥರ ಆಂಟಿಕ್ ಫೀಲ್ ಬರುತ್ತೆ, ಚೆನ್ನಾಗ್ ಅನ್ಸುತ್ತೆ. ಇವರೆಲ್ಲ ನಮ್ ಲಗೇಜ್ ಇಟ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ಹೊರಡ್ತಾರೆ. ಈ ವ್ಲಾಗ್ ಅಲ್ಲಿ ಮೋಸ್ಟ್ಲಿ ಏನೂ ಇಲ್ಲ, ಜಸ್ಟ್ ಫೆರಿ ಟ್ರಾವೆಲ್, ಫೋಟೋಶೂಟ್ದು ಮತ್ತೆ ರೂಮ್ ಟೂರ್ ಅಷ್ಟೇ ಇರುತ್ತೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ತುಂಬಾನೇ ಇರುತ್ತೆ, ಮಿಸ್ ಮಾಡ್ದೇನೆ ನೋಡಿ. ಸೊ ಇದು ನೋಡಿ, ರೂಮ್ ಎಂಟರ್ ಆದ ತಕ್ಷಣ ಇಲ್ಲೊಂದು ಬೆಡ್, ಆ ಬೆಡ್ ಇಂದನೂ ವುಡ್ ವರ್ಕ್ ಮಾಡಿದ್ದಾರೆ, ಚೆನ್ನಾಗಂತ ಅನ್ಸುತ್ತೆ. ಮತ್ತೆ ಇದು ಬಾಗ್ಲ ಹತ್ರ ಕಿಟಕಿಗಳು ಏನಿದೆ ಅದು. ಸೊ ಇಲ್ಲಿ ಒಂದು ಟಿವಿ ಇಟ್ಟಿದ್ದಾರೆ. ಆ ಅದು ಸೇಮ್. ಆಮೇಲೆ ಅಲ್ಲಿ ಇಲ್ಲಿ ಲೈಟಿಂಗ್ಸ್ ಇಟ್ಟಿದ್ದಾರೆ, ರೂಮ್ ಚೆನ್ನಾಗಿ ಕಾಣಿಸ್ಲಿ ಅಂತ. ಯೂಶಲಿ ಎಲ್ಲೋ ಲೈಟಿಂಗ್ಸ್ ಹಾಕ್ತಾರೆ ರೂಮ್ ಚೆನ್ನಾಗಿ ಕಾಣಿಸುತ್ತೆ ಅಂತ, ಹಂಗೆ ಇವರು ಎಲ್ಲೋ ಲೈಟ್ ಹಾಕಿದ್ದಾರೆ. ಕೆಳಗಡೆ ಆಕ್ಚುಲಿ ಅದು ಕಬರ್ಡ್ ತೆಗೆದ್ರೆ ಮಿನಿ ಬಾರ್ ತರ ಇದೆ. ಅಲ್ಲಿ ಕೆಟಲ್ಲು, ಸೋಪು ಏನೇನೋ ಇಟ್ಟಿದ್ದಾರೆ. ಇಲ್ಲಿ ಲೆಫ್ಟ್ ಸೈಡ್ಗೆ ವಾಶ್ರೂಮ್, ರೈಟ್ ಸೈಡ್ಗೆ ವಾರ್ಡ್ರೋಬ್ ಇದೆ. ನಾವ್ ಯೂಶಲಿ ವಾರ್ಡ್ರೋಬ್ ಅವಾಯ್ಡ್ ಮಾಡ್ತೀವಿ, ಯಾಕಂತ ಅಂದ್ರೆ ಪ್ಯಾಕ್ ಮಾಡುವಾಗ ಹಿಂಸೆ ಆಗ್ಬಿಡುತ್ತೆ. ಈ ಅಂಡಮಾನಲ್ಲೆಲ್ಲ ಒಂದ್ ದಿನನೇ ಇದೀವಿ ಎಲ್ಲಾ ಹೋಟೆಲ್ ಅಲ್ಲೂ, ಪ್ಯಾಕ್ ಹಿಂಸೆ ಆಗುತ್ತೆ ಅಂತ ನಾವು ಯೂಸ್ ಮಾಡಿಲ್ಲ. ಮತ್ತೆ ವಾಶ್ರೂಮ್ ಅಲ್ಲಿ ಬೇಸಿಕ್ ಫೆಸಿಲಿಟೀಸ್ ಏನ್ ಬೇಕು, ಸೋಪು, ಬ್ರಷ್, ಪೇಸ್ಟು, ಬಾಡಿ ವಾಶ್, ಶಾಂಪೂ ಅಂತೆಲ್ಲ ಇಟ್ಟಿದ್ರು, ಹೇರ್ ಡ್ರೈಯರ್ ಸಹ ಇತ್ತು. ಸೊ ಇಷ್ಟೇ ಈ ವ್ಲಾಗು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಎಲ್ಲೆಲ್ಲಿ ಹೋಗಿದ್ವಿ ನೀಲಲ್ಲಿ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ನನಗ್ ಸಪೋರ್ಟ್ ಮಾಡಿ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನ್ನ ಚಾನಲ್ ಅಲ್ಲಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಹಾಗೆ ಲಾಸ್ಟ್ ಅಲ್ಲಿ ಸ್ವಿಮ್ಮಿಂಗ್ ಏರಿಯಾ ತೋರಿಸಿದೀನಿ, ಅದನ್ನು ಕವರ್ ಮಾಡಿದೀನಿ, ಹಾಗೆ ನೋಡ್ಕೊಂಡ್ಬಿಡಿ. ಸೊ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಬಾಯ್.